ನೋಡಿ ನಮ್ಮ ಆದಿ ಬ್ರೋ ಅಲ್ಲಿ ಇದಾರೆ ಸ್ಟೆಫನ್ ರಶ್ ಅವರು. ಹಾಯ್ ಬ್ರೋ. ಇವರು ನಮ್ಮ ಗೋಲ್ಡನ್ ಥ್ರಾಟಲ್ ಅವರು ಇದಾರೆ ಇಲ್ಲೇ. ಹಾಯ್ ಬ್ರೋ. We are about to start the next vast classroom session. Some are fast, some are slow, some are beginners, some are pros, some are toughies. 1, 2, let's go 3. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಆಸೆ, ಮೋಟೋ ಜಿಪಿನ ನೋಡಬೇಕು, ಅದೇ ರೀತಿ ಮೋಟೋ ಜಿಪಿ ಟ್ರ್ಯಾಕಲ್ಲಿ ಬೈಕ್ನ ಓಡಿಸ್ಬೇಕು ಅಂತ. ಸೊ ಇವತ್ತು ಅದೇವರು ನನ್ನ ಫುಲ್ಫಿಲ್ ಮಾಡೋ ತರ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ KTM ಕಡೆಯಿಂದ ನಮ್ಗೆ XP 160 ಅಂತ ಒಂದು ಇವೆಂಟ್ ಅರೇಂಜ್ ಮಾಡಿದ್ದಾರೆ ಹೊಸಕೋಟೆಯಲ್ಲಿ. ನಾವ್ ಇವತ್ತು ಅಲ್ಲಿ ಹೋಗ್ತಾ ಇದೀವಿ. ಬರೀ ನಾನೊಬ್ನೇ ಹೋಗೋದಲ್ಲ, ಅದ್ರ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಮ್ ಜೊತೆ ಉಸ್ಮಾನ್ ಅವ್ರು ಕೂಡ ಇದ್ದಾರೆ. ಇಬ್ರು ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ಫಾರ್ ದ ಫಸ್ಟ್ ಟೈಮ್ ನಾನು ಈ ತರ ಟ್ರ್ಯಾಕ್ ಅಲ್ಲಿ ಓಡಿಸ್ತಾ ಇರೋದು. ನನಗೂ ಯಾವ್ದೇ ತರ ಸ್ಕಿಲ್ಸ್ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಟಿಪ್ಸ್ ನನ್ಗೇನು ಗೊತ್ತಿಲ್ಲ. ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಈಗ ಬರೀ ನಾನ್ ಮಾತ್ರ ತಗೊಳ್ಳೋದಷ್ಟೇ ಅಲ್ಲ, ಅದನ್ನ ನೋಡಿ ನಿಮ್ಗೂ ಒಂದ್ ಸ್ವಲ್ಪ ಬೈಕ್ಸ್ ಬಗ್ಗೆ ಒಂದು ನಾಲೆಡ್ಜ್ ಅನ್ನೋದು ಬರುತ್ತೆ. ಸೊ ನಾವಿವಾಗ ರೈಟ್ ನಾವು ರಾಮಮೂರ್ತಿ ನಗರ ಹತ್ರ ಹೋಗ್ತಾ ಇದೀವಿ. ಫೈನಲಿ ನಾವು ವೆಲಾಸಿಟಿ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ಗೆ ಹೋಗಿ ಕಾರ್ ಪಾರ್ಕ್ ಮಾಡಿದ್ವಿ. ಕಾರ್ ಪಾರ್ಕ್ ಮಾಡಿದಾದ್ಮೇಲೆ ನಮ್ಮ ಉಸ್ಮಾನ್ ಅವರು ಮುಖಕ್ಕೆ ಏನು ಟ್ಯಾನ್ ಏನು ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ರೆಡಿ ಆಗ್ತಾ ಇದ್ರು. ಏನ್ ಮಾಡೋದು ಮರ, ಇನ್ನ ಮದುವೆ ಆಗಿಲ್ಲ. ಬೇಗ ಮದುವೆ ಆಗಿ ಅವಾಗ ಗ್ಲಾಮರ್ ಬಗ್ಗೆ ಎಲ್ಲ ಬಿಟ್ಬಿಡ್ತೀರ. ಜಾಕೆಟ್ ನಂದೇ ಹಾಕೊಂಡು ಹೊಡ್ತಾ ಇದೀನಿ. ಈಗ ಅಲ್ಲಿ ಎಂಟ್ರಿ ಮಾಡ್ತಾ ಇದಾರೆ. ಫಸ್ಟ್ ಅಲ್ಲಿ ಹೋಗಿ ಎಂಟ್ರಿ ಮಾಡಿಸಿ ನೆಕ್ಸ್ಟ್ ಹೋಗ್ತಾ ಇರೋದು ಅಷ್ಟೇನೆ ಇನ್ನ. ಸೊ ನಮ್ ಜೊತೆ ನಮ್ ಸ್ನೇಹಿತರು ರೆಡಿ ಆಗಿದ್ದಾರೆ. ಉಸ್ಮಾನು ಈಗ ಒಂದೊಂದೇ ತಗೊಂಡು ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಫಸ್ಟ್ ಲೇಟ್ ಮಾಡೋದು ಬೇಡ, ಈಗ ಲೇಟ್ ಆಗ್ಬಿಟ್ಟಿದೆ. ಸೊ ರಿಜಿಸ್ಟರ್ ಮಾಡ್ಸೋದಕ್ಕೆ ಜನ ಎಲ್ಲ ಕಾಯ್ತಾ ಇದ್ದಾರೆ. ನಾವು ಕೂಡ ಕಾಯ್ತಾ ಇದೀವಿ ಕ್ಯೂ ಅಲ್ಲಿ. ಇದು ಉಸ್ಮಾನ್. ಸೊ ಗೈಸ್, ನಾವಿಬ್ರು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ವಿ. ಈಗ ಆಲ್ರೆಡಿ ಫಸ್ಟ್ ಬ್ಯಾಚ್ ಹೋಗಿದೆ, ನೀವು ನೋಡ್ತಾ ಇರ್ಬೋದು. ಫಸ್ಟ್ ಬ್ಯಾಚ್ ಆಲ್ರೆಡಿ ಹೋಗಿದೆ. ಈಗ ನಮ್ದು 51 ಆಗಿರೋದ್ರಿಂದ ನಂಬರು ಇನ್ನು ಮೇ ಬಿ ನಮ್ದು 3rd ಇಲ್ಲ 4th ಬ್ಯಾಚ್ ಇರುತ್ತೆ. ಫಸ್ಟ್ ಇವಾಗ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. Only for like batches, batch wise. What is the extra? Like, is there something else they are doing? No, it's just ride. You have any idea, bro? How many laps they were going? No idea. Okay. ಸ್ನೇಹಿತರೆ, ನಮ್ ಬಾಸ್ ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವ್ರು ಬರ್ತಾರೆ ಇವತ್ತು ಅಂತ. ನಿಮ್ಗೊಬ್ಬರನ್ನ ಇಂಪಾರ್ಟೆಂಟ್ ಪರ್ಸನ್ ತೋರಿಸ್ಬೇಕು. ಮನೆ ತೋರಿಸ್ತೀನಿ. ಹಾಯ್ ಬ್ರೋ. ನಿಮ್ ಶಿಷ್ಯ ಬ್ರೋ ನಾನು. ನಿಮ್ಮ ಇನ್ಸ್ಪಿರೇಷನ್ ಇಂದಾನೆ ನಾನು ಮೋಟೋ ಲಾಗಿಂಗ್ ಸ್ಟಾರ್ಟ್ ಮಾಡಿರೋದು. Super. ಥ್ಯಾಂಕ್ಸ್ ಬ್ರೋ. ಅವರ ರೈಡರ್ ರಿಜಿಸ್ಟ್ರೇಷನ್ ಆಯ್ತಾ? ಆಯ್ತು ಬ್ರೋ, 51 ಇದೆ ನಂಬರ್. ಹೌದಾ? ಹತ್ರದಿಂದ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೌದಾ? ಹಾ ಬ್ರೋ, ಥ್ಯಾಂಕ್ಸ್ ಬ್ರೋ. ನೈಸ್ ಬ್ರೋ. ಏನ್ ಬೆಂಗಳೂರೇನಾ? ಹಾ, ಬೆಂಗಳೂರು ಬ್ರೋ, ಹೆಬ್ಬಾಳು. ಇವರು ನಮ್ಮ ಗೋಲ್ಡನ್ ಥ್ರಾಟಲ್ ಅವರು ಇದಾರೆ ಇಲ್ಲೇ. ಹಾಯ್ ಬ್ರೋ. ಚೆನ್ನಾಗಿದ್ದೀರಾ? ಆರಾಮ. ಹೆಬ್ಬಾಳ್ ಬ್ರೋ, ನಿಮ್ ಕಡೆನೇ ಇರೋದು ನಾನು. ನಮ್ದು ರಾಕ್ಷಹಳ್ಳಿ. ರಾಚನಹಳ್ಳಿನಾ? ಇಲ್ಲ, ಆ ಕಡೆ ಸಂಜಯ್ ನಗರ ಎಲ್ಲ ಓಡಾಡ್ತಿದ್ರಲ್ಲ. ಅದೇ ಸಂಜಯನಗರ, ರಾಕ್ಷಹಳ್ಳಿ, ಹೆಬ್ಬಾಳ. ನಮ್ದು ಈ ಕಡೆ ಇದು ಹೌದು. ನೆಕ್ಸ್ಟ್ ಮೀಟಿಂಗ್. ಹಾಯ್ ಬ್ರೋ. ಏನ್ ಬ್ರೋ ಸಮಾಚಾರ? ಎಷ್ಟೋ ವರ್ಷ ಆದ್ಮೇಲೆ ಸಿಗ್ತಾ ಇದ್ದೀರಾ?
ಟ್ರ್ಯಾಕ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಬೈಕ್ ಓಡಿಸ್ತಾ ಇದೀನಿ ಅಂತ ಒಂದ್ ಖುಷಿ ವಿಚಾರ ಆದ್ರೆ, ಟ್ರಿಪಲ್ ರಶ್ ಅವ್ರನ್ನ ಮೀಟ್ ಆಗೋದು ಅದಕ್ಕಿಂತ ತುಂಬಾ ಖುಷಿ ವಿಚಾರ. ತುಂಬಾ ವರ್ಷಗಳಿಂದ ಟ್ರಿಪಲ್ ರಶ್ ಅವ್ರ ಜೊತೆ ಮಾತಾಡ್ಬೇಕು, ಫೋಟೋ ತೆಗಿಸ್ಬೇಕು, ಅವ್ರ ಜೊತೆ ರೈಡ್ ಹೋಗ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೆ. ಆದಿ ಬ್ರೋ, ನಿಮ್ವರ್ಗೂ ಏನಾದ್ರು ಈ ವಿಡಿಯೋ ಬಂದಿದ್ರೆ ಒಂದು ಕಮೆಂಟ್ ಹಾಕಿದ್ರೆ ನನ್ಗೆ ತುಂಬಾ ಖುಷಿ ಆಗುತ್ತೆ. This is Orange XP KTM Duke 160 Experience Program. All the people get ready to experience our most powerful bike and 160 segment. Lubricant partner Moton, performance partner Race Moto Draft Riding. Our back 3 is ready to attend the classroom session, and after that they will wear the safety gears, and our experts from Mad Rabbit Racing will guide them on how to properly race on our race tracks. And guys, not just that, we have catch challenge for you guys over here. Display bike of our all new KTM Duke 160. Take a look at it. ಬಿಫೋರ್ ಎಂಟರಿಂಗ್ ಟು ದ ಟ್ರ್ಯಾಕ್, ಒಬ್ರು ಕೋಚು ನಮ್ಗೆ ಯಾವ ತರ ರೈಡ್ ಮಾಡಬೇಕು ಟ್ರ್ಯಾಕ್ ಅಲ್ಲಿ ಅನ್ನೋದನ್ನ 1 by 1 ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. Go there, and the guy leading the bunch is going to be your instructor who's wearing the full race suit. Only rule is no overtaking the instructor. Right? I understand all of you are come at different levels. Some are fast, some are slow, some are beginners, some are pros, some are toughies. But yeah, ethically you guys can overtake each other. Although as per rules I'm allowed to tell you guys no overtakes, but I understand you guys are not going to follow the rules for sure. But the guy ahead of you is your responsibility, right? He does not have eyes in the back of his head. So when you're overtaking him, please don't overtake him in the corner. Once he's decided to turn, powerfully go into your main floor. Right? As soon as the first lap is done, you're high on adrenaline and you will get carried away. So I'm sinking that seat for you to not go out there and look at this event as a racing seat. Go and express speed. No. It's just to experience the track. You roll off. Where you initiate throttle is ideally at the apex. You initiate throttle and smooth on roll. Right? Yeah. So in our racing school, when we're teaching throttle, we do a no braking. Right? So we allow you to ride, we make you ride without brakes. So now your mind is anticipating, okay, where should I let go of the throttle to arrive at the right speed for me to turn and get through this corner safely. First you'll roll off here, second you'll roll off here, third you'll roll off here. So now you're training your mind to anticipate and also, right, the art of corner speed. If your brain is experienced only 10 kilometers per hour, it will never let you exceed this particular corner beyond 10 kilometers per hour because it's designed to keep you safe. Sir, what I see on the road is we're spreading our legs and sitting close to the tank. Our leg is pointing down, our feet, our toes are pointing down, we're on the wheels. Right, we're either stiff on the handlebars, we're either steering with our shoulders or our elbows very stiff. Right? But of our road motorcycle, a bike which is designed for the road, your feet is supposed to be, on the balls of your feet, right?
ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾವು ಟ್ರ್ಯಾಕಿಗೆ ಎಂಟ್ರಿ ಆದ್ವಿ. ಟ್ರ್ಯಾಕಿಗೆ ಹೋಗಿ ಅವರು ಮತ್ತೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನಮ್ಗೆ ಯಾವ ತರ ಟ್ರ್ಯಾಕ್ ಅಲ್ಲಿ ಇರಬೇಕು ಅಂತ. ಬಿಫೋರ್ ಗೋಯಿಂಗ್ ಟು ಟ್ರ್ಯಾಕ್ ನಾನು ಒಂದು ಇನ್ಸಿಡೆಂಟ್ ನ ಫೇಸ್ ಮಾಡ್ಬೇಕಾಯ್ತು. ಆ ಇನ್ಸಿಡೆಂಟ್ ಬೇರೆ ಏನು ಅಲ್ಲ, ಇನ್ಸ್ಟೆಡ್ ಆಫ್ ಗೋಪ್ರೋ ನಾನು ಬ್ಯಾಗ್ ಅಲ್ಲಿ ಬೇರೆ ಏನೇನೋ ತುಂಬ್ಕೊಂಡ್ ಬಂದಿದ್ದೆ. ಅದಕ್ಕೆ ನಾನು ಟ್ರ್ಯಾಕ್ ಅಲ್ಲಿ ಓಡಿಸ್ಬೇಕಾದ್ರೆ ಯಾವ್ದು ವಿಡಿಯೋ ಮಾಡಕ್ಕಾಗಿಲ್ಲ. ಸರಿ ಆಗಿದ್ದಂಗೋ ಆಯ್ತು ಅಂತ ಹೇಳ್ಬಿಟ್ಟು ನಾನು KTM Duke 160 ನ ಫಾರ್ ದ ಫಸ್ಟ್ ಟೈಮ್ ನಾನು ಟ್ರ್ಯಾಕ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ. ಸೊ ನನ್ಗೆ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಅಂತಾನೆ ಹೇಳ್ಬೋದು. ನೀವು ಯಾರೆಲ್ಲ ಬಿಗಿನರ್ಸ್ ಇದೀರಾ, KTM ಅಲ್ಲಿ ಪವರ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ 160 ಇಸ್ ದ ಬೆಸ್ಟ್ ವೆಹಿಕಲ್ ಫಾರ್ ಯು ಅಂತಾನೆ ಹೇಳ್ಬೋದು. Gather in our parking area. Now, everyone get ready for the unveiling of our drawing. ಆನ್ ದ ಟ್ರ್ಯಾಕ್ ಅಂತೂ ಕಂಪ್ಲೀಟ್ ಆಯ್ತು. ಈಗ ಹೊರಡೋ ಸಮಯ. ಹೋಗ್ತಾ ನಮ್ಮ ಗುರೂಜಿ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಇಲ್ಲೇ ಇದ್ದಾರೆ. ನಮ್ ಗುರೂಜಿ ಅವರು ಅಂದ್ರೆ ನಮ್ ಟ್ರಿಪಲ್ ರಶ್ ಅವರು ಹೇಳ್ದಂಗೆ ನಾನು RC 160 ಫಾರ್ ದ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಲಾಂಚ್ ಆಗ್ತಾ ಇತ್ತು. ಆ ಈವೆಂಟ್ ನ ನೋಡೋ ಭಾಗ್ಯ ನನ್ಗೂ ಕೂಡ ಸಿಕ್ತು. Of this proceedings that is going on. So without any further delay, we'll unveil the track machine of this segment. So this is the super sports segment of 160 which we are launching for the first time in Bangalore, and you guys are the first one to see it. It has not even with the showrooms, so we thought this is the better, or this is the best platform where we can unveil this. Give us more energy in 1, 2, 3. Come on, guys. Everyone make some noise, guys. Put your hands together, and this is all new RC 160. We have done it for the first time in the Bangalore. So, guys, how is that Josh? Wow, so that's amazing. Now, okay, on this, we cannot, we'll let the excitement overflow. On this, exciting moment of unveiling of an RC 160, we'll do 3 shares for RC 160. Yes? Hep hep, hooray. You guys, everyone had breakfast and energized, right? All the caffeine lovers had caffeine excess, yes? Okay, now everyone be ready to do 3 shares for our RC 160. Hep hep, hooray! Hep hep, hooray! Hep hep, hooray! Wow, that's amazing, guys. Clap for yourself, and thank you so much for being part of our unveiling our all new KTM RC 160. Thank you, all the people. Hey guys, so you can see the all new RC 160 which is launched in Bangalore for the very first time in today's K-Cross. Can you please just exactly. So it is a very soothing, a very connecting exhaust sound. ಸೊ ಫೈನಲಿ ಟ್ರ್ಯಾಕ್ ಡೇ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಕೊಂಡಿದ್ವಿ, ಏನೂ ಟಿಫನ್ನು ಮಾಡಿಲ್ಲ. ಇಲ್ಲೇನೋ ಸಿಗುತ್ತೆ ಅಂದ್ಕೊಂಡಿದ್ರೆ ಇಲ್ಲೇನೂ ಇರಲಿಲ್ಲ. ಸೊ ಇವಾಗ ನಾವು ಸೀದಾ ಹೈವೇಗೆ ಹೋಗ್ತಾ ಇದ್ದೀವಿ, ಕೋಲಾರ ಹೈವೇಗೆ. ಅಲ್ಲಿಂದ ಊಟ ಮಾಡಿಕೊಂಡು ನನಗೆ ಇದರಲ್ಲಿ ಒಂದು ಖುಷಿ ಆಗಿದ್ದ ವಿಚಾರ ಏನು ಅಂತಂದರೆ, ನಮ್ಮ ಗುರು ಯಾರು ಹೇಳಿ ಟ್ರಿಪಲ್ ರಶ್ ಅವರು ಆದಿಬ್ರೋ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ನಿಜವಾಗ್ಲೂ ಅವ್ರು ಮಾತಾಡಿದ್ದು ನೋಡಿ ತುಂಬ ಅವ್ರ ಬಗ್ಗೆ ನನಗೆ ಒಂದು ಒಳ್ಳೆ ಒಪಿನಿಯನ್ ಬಂತು. ತುಂಬ ಹಂಬಲ್ ಇದ್ದಾರೆ ಮನುಷ್ಯ. ಸೊ ಥ್ಯಾಂಕ್ ಯು ಬ್ರೋ. ನಮ್ಮ ಜೊತೆ ಇವಾಗ ಉಸ್ಮಾನ್ ಅವರು ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತಾರೆ.
ಏನು ಬ್ರೋ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಆಯಿತು. ಯಾವಾಗಲೂ ಟ್ರ್ಯಾಕಲ್ಲಿ ಹೋಗಿಲ್ಲ. ನಮ್ಮಿಬ್ರದ್ದು ಫಸ್ಟ್ ಟೈಮ್ ಇದು ಟ್ರ್ಯಾಕಲ್ಲಿ ಓಡಿಸ್ತಾ ಇರೋದು. ಸೊ ನಮಗೆ ಏನಂದರೆ ಈಗ ನಮ್ಗೆ ಫಸ್ಟು ಈಗ ಯಾವ ಥರ ಕಾರ್ನರಿಂಗಲ್ಲಿ ಲೀನ್ ಹಾಕಬೇಕು ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ಅಲ್ಲಿ ಇರಲಿಲ್ಲ. ಫಸ್ಟ್ ಟೈಮ್ಗೆ ಓಕೆ ಒಂಚೂರು ಕಲ್ತ್ಕೊಂಡ್ವಿ. ಹೌದು, ಅವರೆಲ್ಲ ಇನ್ಸ್ಟ್ರಕ್ಟರ್ಸ್ ಎಲ್ಲ ಅಲ್ಲಿ ನಮಗೆ ಬಿಫೋರ್ ಟ್ರ್ಯಾಕ್ ಹೋಗೋಕ್ಕಿಂತ ಮುಂಚೆ ನಮ್ಗೊಂದು ಕ್ಲಾಸ್ ನಡೆಯುತ್ತೆ. ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅಂದರೆ ಯಾವ ಥರ ಇರಬೇಕು ಟ್ರ್ಯಾಕಲ್ಲಿ ಅದೆಲ್ಲ ನೀಟಾಗಿ ಹೇಳ್ಕೊಟ್ರು.